ಬುದ್ಧಿ ಯಾವುದು, ಬುದ್ಧಿಗೆ ಬುಡ ಯಾವುದು, ಹುಂಡಿಲಿ ಹಣ ಯಾವುದು, ಹುಂಡಿಲಿ ಹಣ ಯಾವುದು. ಪ್ರೇಮಕ್ಕೆ ಶ್ರೀಪಾತು, ಕಾಮ ಖರಾಬಾತು, ಜೀವನ ಚೌಚವಾಯ್ತು, ಯಾಕೆ ದುಸ್ರ ಮಾತು. ಉಪ್ಪನ್ನು ತಿಂದ ಮೇಲೆ ಬಿಪಿ ಬರ್ದೇ ಇರ್ತದ, ಉಪ್ಪಿನಕಾಯಂತ ಲೈಫು ತಿಂದು ನಂಗಾಯ್ತದ. ನಾವೇನೇ ನಮ್ ಕೈಲಿಲ್ಲ ನಾವೇನ್ ಮಾಡೋಣ, ಅವನು ಬರ್ಕೊಟ್ಟ ಡೈಲಾಗ್ ಹೇಳಿ ಡ್ರಾಮಾ ಆಡೋಣ. ಎಲ್ಲ ಜೋರಾದ ಚಪ್ಪಳೆ ಮುಖಾಂತರ ಹಲೋ ರಕ್ಷಿತ್ ಸರ್, ನನ್ನ ಹೆಸರು ಜಗ್ಗು ಜಾದೂಗರ್ ಅಂತ ಮೈಸೂರಿನಲ್ಲಿದ್ದೀನಿ. ಫ್ಯೂಚರಲ್ಲಿ ಹೀರೋ ಆಗ್ತಿದೆ, ತುಂಬ ಸಂತೋಷ. ನಿಮ್ಮ ಚಿತ್ರಗಳು ಚೆನ್ನಾಗಿ ಓಡಲಿ ಅಂತ ಹೇಳ್ತೆ. ಈಗ ನಿಮ್ಮ ಉಂಗುರ ನಿಮ್ಮ ಕೈಲಿಲ್ಲ ಏನು? ಇವಾಗ ನೋಡಿ, ಇವತ್ತು ಹಬ್ಬದ ದಿನ ಬಂದಿದ್ದಾರೆ ಸುಮಾರು ಜನ, ಅಕ್ಕ ತಂಗಿಯರು, ತಂದೆ ತಾಯಿಗಳು, ಪುಟಾಣಿ ಮಕ್ಕಳು ಎಲ್ಲ ಬಂದಿದ್ದಾರೆ. ಅವ್ರಿಗೆ ಉಂಗುರ ಗಿಫ್ಟ್ ಕೊಡೋಣ ಬೇಡ? ಖಂಡಿತ ಕೊಡೋಣ, ಕೊಟ್ಬಿಡೋಣ. ನೋಡ್ರಪ್ಪ ರಕ್ಷಿತ್ ಅವ್ರು ನಿಮ್ಗೊಂದು ಉಂಗುರ, ಅವ್ರ ಉಂಗುರನ ಚಿನ್ನದ ಉಂಗುರ, ಒಂದು 7-8 ಗ್ರಾಮ್ ಇರ್ಬೋದು. 7-8 ಗ್ರಾಮ್ ಲೆಕ್ಕ ಒಂದು 50-60 ರೂಪಾಯಿ ಆಗುತ್ತೆ. ಗಿಫ್ಟ್ ಕೊಡ್ತಾ ಇದ್ದಾರೆ. ಯಾರಿಗೆ ಬೇಕದು? ಕೈ ಎತ್ತಿ. ಯಾರಿಗೆ ಬೇಕು? ಯಾರಿಗೂ ಬೇಡವಾ? ನೋಡಪ್ಪ, ನಾನು ಈ ತುದಿ ಇಟ್ಕೊಳ್ತೀನಿ ಅಷ್ಟೇ. ಅವ್ರ ಕೈಲಿ ಉಂಗುರ ಇದೆ, ನಾವು 1 2 3 ಅಂತೀನಿ ಸರ್, ಬಿಟ್ಬಿಡಿ ಆಯಿತಾ? ಅವ್ರು ಯಾರಿಗೂ ಸಿಗ್ಲಿಂಗೆ. ಇವಾಗ ಯಾರಿಗೆ ಬೇಕು ಉಂಗುರ? ಯಾರಿಗೆ ಬೇಕು ಇವಾಗ? ನಿಮಗೆಲ್ಲ ಬೇಕಾ? ಯಾರ್ದಾರು ಒಬ್ಬರು ಸಿಗಲಿ ಅಲ್ವಾ? ಒಬ್ಬರು ಕೊಟ್ಟರೆ ಸಂಕಟ ಆಗುತ್ತೆ. ನೋಡಪ್ಪ, ಯಾರು ಸಿಗುತ್ತೆ ಅವ್ರಿಗೇನೆ ಅದು, ಆಯಿತಾ? ಸಿಕ್ಕಿದವ್ರಿಗೆ ಸೀರುಂಡೆ ಬೇಡ, ಯಾರು ಸಿಕ್ಕಿದವ್ರಿಗೆ ಲಾಟ್ರಿ. ಲಾಟ್ರಿ ಸರಿ. ಮ್ಯೂಸಿಕ್ ಹಾಕಿ, ಮ್ಯೂಸಿಕ್ 1 2 3 ಬಿಡಿ ಸರ್. ಮ್ಯೂಸಿಕ್ ಸ್ಟಾರ್ಟ್. ಅಲ್ಲಪ್ಪ, ರಕ್ಷಿತ್ ಸರ್ದು ಉಂಗುರ ಖರ್ಚಿಪಲ್ಲಿತ್ತು, ನಿಜನ ಸರ್? ನನ್ನ ಕೈಲಿ ಕೊಟ್ಟಿಲ್ಲ, ಕೊಟ್ರ ಗ್ಯಾರಂಟಿ ಕೊಟ್ಟಿಲ್ಲ. ಆದರೆ ಉಂಗುರನ ನಾನು ಬರೀ ಒಂದ್ತುದಿ ಇಟ್ಕೊಂಡಿದ್ದೆ, ಜೋರಾಗಿಸ್ತೆ. ಇಲ್ಲಿ ಯಾರಿಗೊಬ್ರು ಸಿಕ್ಕಿದೆ. ಯಾರು ಸಿಕ್ಕಿದೆ ಹೇಳಿ? ನಕ್ಲೇಸ್ ಆಗುತ್ತೆ ಅದು, ನಕ್ಲೇಸ್ ಆಗುತ್ತೆ. ನಕ್ಲೇಸ್ ಬೇಕು ಅಂದಾಗ ಯಾರು ಬೇಕು? ನಕ್ಲೇಸ್ ಉಂಗುರ ಯಾರಿಗೆ ಸಿಕ್ಕಿದೆ? ಅದು ಚಿನ್ನದ ಉಂಗುರ, ಯಾರಿಗೂ ಸಿಕ್ಕಿಲ್ವಾ? ನಿಮ್ಮ ಹತ್ರನೇ ಬೇಕಲ್ಲ? ಇಲ್ವಾ? ಆಯ್ತಾ? ಹಲೋ, ಇಲ್ಲ ಇಲ್ಲ, ನನ್ನ ಹತ್ರ ಇಲ್ಲ. ನಿಮ್ಮ ಹತ್ರ ಇಲ್ವಾ? ನೋಡಿ, ನಾನು ಇಲ್ಲಿ ಕೂತಿದ್ದೀನಿ. ಇವಾಗ ನನ್ನ ಹತ್ರ ಒಂದು ಮ್ಯಾಜಿಕ್ ಬ್ಯಾಗ್ ಇದೆ.
ಹಲೋ ಹಲೋ ಸ್ಟಾಪ್. ಇವಾಗ ನಿಮ್ಗೊಂದು ಪ್ರಶ್ನೆ ಇದೆ. ರಕ್ಷಿತ್ ಅವ್ರು ಕೊಟ್ಟಿದ್ದು ಉಂಗುರ ಎಲ್ಲಿ ಹೋಯ್ತು? 3 ಬಟ್ ಟೇಪ್ ಕೊಟ್ಟರು, 3 ಜೈಂಟ್ ಆಯಿತು ಅಂದರೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಯಾರೇ ಆದರೂ ಎಲ್ಲ ನಾವೆಲ್ಲ ಭಾರತೀಯರು ಅಂತೇಳಿ ರಕ್ಷಿತ್ ಅವರು ಅವ್ರ ಮನಸ್ಸಲ್ಲಿ ಹಾಕಿದ್ರು. ಅದು ಜೈಂಟ್ ಆಯಿತು ಅಂದರೆ ಹಿಂದೂ ಆಗಲಿ ಮುಸ್ಲಿಂ ಆಗಲಿ ಕ್ರಿಶ್ಚಿಯನ್ ಆಗಲಿ ಜೈನ್ಸ್ ಆಗಲಿ ಯಾವುದು ಎಲ್ಲರೂ ಒಂದೇ, ನಾವೆಲ್ಲ ಭಾರತೀಯರು. ಸಿಂಬಲ್ಗೋಸ್ಕರ ಒಂದು ಬ್ಯಾಗ್ ಒಳಗೆ ಹಾಕಿದ್ರು, ಇಂಡಿಯನ್ ಫ್ಲ್ಯಾಗ್ ಆಯಿತು. ಧನ್ಯವಾದಗಳು, ಒಳ್ಳೆ ಮ್ಯಾಜಿಕ್ ಮಾಡಿದ್ರಿ. ಆದರೆ ನಿಮ್ಮ ಉಂಗುರ ಎಲ್ಲಿ? ಉಂಗುರ ನಿಮ್ಮ ಸ್ವಲ್ಪ ಪ್ಲೀಸ್. ಹಲೋ, ನಿಮ್ಮ ಉಂಗುರ ರಕ್ಷಿತ್ ಅವರೇ, ಯಾಕೆ ಚಿನ್ನದ ಉಂಗುರ ನಿಮ್ಮ ಚಿನ್ನದಂಥ ಹುಡುಗನ ಕೈಲಿ ಚಿನ್ನದ ಉಂಗುರ ಇಲ್ಲ ಅಂತ ಹೇಳಿದ್ರೆ ಬೇಜಾರಾಗುತ್ತಲ್ವ? ಬರೀ ಕೈ ಐತೆ. ನಿಮ್ಮ ಉಂಗುರ ನಿಮ್ಗೆ ಕೊಟ್ಟರೆ ತುಂಬ ಖುಷಿ ಆಗುತ್ತಲ್ವ? ಖಂಡಿತ ಅಲ್ವಾ? ಹಾಗಾದರೆ ನಿಮ್ಮ ಉಂಗುರ ಮ್ಯಾಜಿಕ್ ಉಂಗುರ ಹೇಳ್ತಿ. ನಿಮ್ಮ ಉಂಗುರ ನೀವೆಲ್ಲಿ ಹಾಕಿದ್ರಿ ಅದೇ ಸ್ಪಾಟಲ್ಲಿ ಸಿಗುತ್ತೆ, ನೋಡ್ತಾರೆ. ಕೊಡೋಣ. ಖರ್ಚಿಪಲ್ಲ, ಹಾಂ, ಬೇರೆ ಕಡೆಯಿಂದ ಬರ್ತೀವಿ. ಖರ್ಚಿಪಲ್ಲ ಅದೇ ಅಲ್ಲಿದೆ ಕಂತು ಹೋಗ್ತೀರಾ? ಆ ಖರ್ಚಿ ಪಲ್ಲೆ ಬಿದ್ದಿದೆ, ಬೇರೆ ವಸ್ತುವಿಂದ ಹೇಗೆ ಸೃಷ್ಟಿ ಮಾಡ್ತೀವಿ ನೋಡ್ತಾರೆ. ಮ್ಯೂಸಿಕ್ ಆನ್ ಸರ್, ಮ್ಯೂಸಿಕ್. ಇಂಥ ಒಂದು ರಾತ್ರಿಯಲ್ಲಿ ಇಷ್ಟು ಜನ ಸೇರಿರೋದು, ಅನ್ನದಾನ ನಡೀತಿದೆ, ಪೂಜೆ ನಡೀತಿದೆ, ಸ್ಟೇಜ್ ಫಂಕ್ಷನ್ ನಡೀತಿದೆ, ನಿಜವಾಗ್ಲೂ ಖುಷಿ ಆಗ್ತದೆ. ಮಹಾನವ್ರು ನನ್ನ ಕರೆದಾಗ ಖಂಡಿತವಾಗ್ಲೂ ಬರಲೇಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಅಷ್ಟು ಪ್ರೀತಿಯಿಂದ ಅವ್ರು ಕರೆದಾಗ ನಾವು ಅಷ್ಟೇ ಪ್ರೀತಿಯಿಂದ ಇಲ್ಲಿ ಬಂದು ನಿಮ್ಮೆಲ್ಲರನ್ನು ಮಾತಾಡಿಸ್ಕೊಂಡು ಕ್ಯಾಶುವಲಾಗಿ ಹೇಳಬೇಕು ಅಂದರೆ ರಕ್ಷಕ್ನ ಯಾವುದಾದ್ರೂ ಒಂದು ಕಾಂಟ್ರವರ್ಸಿಗೆ ತಗಲಾಕ್ಸೇ ಇರ್ತಾರೆ, ಯಾವುದೋ ಒಂದಾದ್ರೂ ಒಂದು ಬ್ರೇಕಿಂಗ್ ನ್ಯೂಸಲ್ಲಿ ಬಿಟ್ಟಿರ್ತಾರೆ. ಇಲ್ಲ ಅಂತ ಹೇಳಿದ್ರೆ ಯಾವುದೋ ಒಂದು ಚಾನಲಲ್ಲಿ ಒಂದು ರಿಯಾಲಿಟಿ ಶೋಲ್ಲಿ ನೋಡ್ತಾ ಇರ್ತೀರ, ಇಲ್ಲ ಯಾವುದೋ ಒಂದು ಇಂಟರ್ವ್ಯೂಸಲ್ಲಿ ನೋಡ್ತಾ ಇರ್ತೀರ. ತೊಂದರೆ ಇಲ್ಲ. ನನ್ನ ಬಗ್ಗೆ ನೆಗೆಟಿವ್ ಮಾಡೋರು, ಕಮೆಂಟ್ಸ್ ಹಾಕೋರು ಮತ್ತು ಕಾಂಟ್ರವರ್ಸಿ ಮಾಡೋರು ಅವರೆಲ್ಲ ಅಲ್ಲೇ ಕೂತಿದ್ದಾರೆ. ರಕ್ಷಕ್ ಬೆಳೀತಾನೆ ಇದ್ದಾನೆ. ರಕ್ಷಕ್ ಒಂದು ಏನಂತಾರೆ, ಒಂದು ಪ್ರೀತಿ ಅಭಿಮಾನ ಬೆಳೀತಿದೆ. ಜನರು ತೋರಿಸ್ತಿರೋ ಒಂದು ಪ್ರೀತಿ ನಮ್ಗಾಗಿರ್ಬೋದು. ಎಲ್ಲೇ ಬಂದರೂ ಕಲಾವಿದರು ಕೇಳೋದು ಬಂದೆ, ನಾವು ರೋಡ್ಗಳಿದಾಗ ಜನರು ನಮ್ಮ ಹತ್ರ ಸೆಲ್ಫಿ ಇಸ್ಕೊತಾರೆ, ಮಾತಾಡಿಸ್ತಾರೆ, ಪ್ರೀತಿಯಿಂದ ನೆನೆಸ್ಕೊತಾರೆ. ನಾವೇನೋ ಒಂದು ಮೂಮೆಂಟ್ಸ್ ಮಾಡಿರ್ತೀವಿ, ಒಂದು ಸಿನಿಮಾ ಆಗಿರ್ಬೋದು, ಇಲ್ಲ ರಿಯಾಲಿಟಿ ಶೋಸ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಎಲ್ಲರೂ ನೆನೆಸ್ಕೊಂಡು ನಾವು ಮಾತಾಡಿಸ್ತಾರಲ್ಲ, ಅದೇ ತುಂಬ ದೊಡ್ಡ ಖುಷಿ ಅಂತದ್ದು. ಥ್ಯಾಂಕ್ ಯು ಸೊ ಮಚ್. ನಿಮ್ಮೆಲ್ಲ ರಾಷ್ಟ್ರ ನನ್ನ ಮೇಲೆ ಇರಲಿ. ಮತ್ತು ಇವತ್ತೊಂದು ಟೀಮು, ಕ್ರಿಕೆಟ್ ಟೀಮ್ ಅಂತ ಹೇಳ್ಬೋದು, ಬೌಂಡ್ರಿ ಹಾಕಿ ಮಧ್ಯದಲ್ಲಿ ಗಣೇಶ ನೋಡಿ ಅಲ್ಲಿ ಒಂದು ತಿರುಗ್ತಿರೋದು, ವರ್ಲ್ಡ್ ಕಪ್ ಇಟ್ಕೊಂಡು ಈ ಥರ ಒಂದು ಟೀಮಲ್ಲಿ ಪ್ರತಿ ನಾಯಕರ ಎಲ್ಲ ವರ್ಷವೂ ಎಲ್ಲ ಗಣೇಶ ಫಂಕ್ಷನ್ಸ್ಗಳು ಅಟೆಂಡ್ ಮಾಡ್ತೀನಿ. ಯಾಕೆ ಅಂದರೆ ಇವತ್ತಿನ ಕಾಲದಲ್ಲಿ ನಮಗೆ ಜನ ದುಡ್ಡು ಸಂಪಾದನೆ ಮಾಡಿದ್ರು ಪರವಾಗಿಲ್ಲ, ಜನ ಸಂಪಾದನೆ ಮಾಡಬೇಕು ಅಂತ. ಇವಾಗ ಹಾಕಿದ್ದು ಉಂಗುರ ನನಗೆ ಕಳೆದೋಗಿದ್ರು ಪರವಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಚಿನ್ನ ಅಲ್ಲ ಇಂಪಾರ್ಟೆಂಟು, ಜನ ಇಂಪಾರ್ಟೆಂಟು. ಅದು ಇಂಪಾರ್ಟೆಂಟು, ಅದನ್ನು ಜನ ಸಂಪಾದನೆ ಮಾಡ್ಬೇಕು. ನಾವು ಇಲ್ಲಿಗೆ ಬಂದಾಗ ಮುಂದಿನ ಎಲ್ಲ ಸಂಪಾದನೆ ಮಾಡ್ತೀವಿ. ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ. ಥ್ಯಾಂಕ್ ಯು ಸೊ ಮಚ್. ಎಲ್ಲರೂ ನನ್ನ ತಂದೆ ಸಮಾಜ ಸಾಕಷ್ಟು ಜನ ಮುಂದೆ ತಾಯಂದ್ರು, ಹೆಣ್ಮಕ್ಳು, ಚಿಕ್ಕವರು, ದೊಡ್ಡವರೆಲ್ಲ ಕೂತಿದ್ದಾರೆ. ರಕ್ಷಕ್ ಬುಲೆಟ್ ಅವರಿಗೆ ಅತಿ ಬೆಲೆ ಹಾಗೂ ನಮ್ಮ ಆನೇಕಲ್ ತಾಲೂಕಿನ ಎಲ್ಲ ಮಹಾಜನತೆಯ ಪರವಾಗಿ ಋತುಭೂಷಣ ಎಲ್ಲ ಕಡೆನೂ ಏನೋ ಗೊತ್ತಿಲ್ಲ, ನಮ್ಮ ಅತಿ ಬೆಲೆ ಅಂತಂದರೆ ಒಗ್ಗಟ್ಟು ಇದೆ. ಎಲ್ಲ ನಾಯಕ ನಟರ ಅಭಿಮಾನಿಗಳು ಇದ್ದಾರೆ. ಅವರೆಲ್ಲರ ಪರವಾಗಿ ಮತ್ತೊಮ್ಮೆ ರಕ್ಷಕ್ ಅವರೇ ಅತಿ ಬೆಲೆಗೆ ಬಂದಿದ್ದಕ್ಕೆ ಬಹಳ ಖುಷಿ. ಈ ಒಂದು ಕಾರ್ಯಕ್ರಮನ ಬಹಳ ಅದ್ಭುತವಾಗಿ ಒಂದು ಆರ್ಗನೈಸ್ ಮಾಡಿರೋದು ನಮ್ಮ ಟವರ್ ಫೀಲ್ಡ್ ಹುಡುಗರು. ಸಾಕಷ್ಟು ಯಾವುದೇ ಫಂಡಿಂಗ್ ಇಲ್ದಿರ ತಮ್ಮ ಸ್ವಂತ ಹಣವನ್ನು ಹಾಕ್ಕೊಂಡು ಈ ಒಂದು ಕಾರ್ಯಕ್ರಮನ ಮಾಡಿದ್ದಾರೆ. ಎಲ್ಲ ಬೇರೆ ಬೇರೆ ಕಾರ್ಯಕ್ರಮವನ್ನು ಬಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ನೀವು ಬಿಡುವು ಮಾಡ್ಕೊಂಡು ಬಂದಿದ್ದಕ್ಕೆ ಮತ್ತೊಮ್ಮೆ ಎಲ್ಲ ಟವರ್ ಫೀಲ್ಡ್ನ ಎಲ್ಲ ನನ್ನ ಅಣ್ಣ ತಮ್ಮಂದ್ರು, ನಾವೆಲ್ಲ ಒಂದು ಫ್ಯಾಮಿಲಿ ಇದ್ದಂಗೆ, ಇವ್ರ ಪರವಾಗಿ ಮತ್ತೊಮ್ಮೆ ನಿಮಗೆ ಅಭಿನಂದನೆಗಳನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಮುಂದೆ ನಿಮ್ದು ಯಾವುದೇ ಒಂದು ಚಿತ್ರ ಬಿಡುಗಡೆ ಆಗಲಿ, ನಮ್ಮ ಆನೇಕಲ್ ತಾಲೂಕಿನ ಪರವಾಗಿ ಎಲ್ಲ ಜನತೆಯ ಪರವಾಗಿ ದೊಡ್ಡ ಮಟ್ಟದಲ್ಲಿ ಒಂದು ಸಿನಿಮಾ ಸಮಸ್ತ ಜನತೆಗೆ ವಿಘ್ನ ವಿನಾಶಕ ವಿಘ್ನೇಶ್ವರನ ಹಬ್ಬದ ಶುಭಾಶಯಗಳು. ಎಲ್ರಿಗೂ ಕೂಡ ವಿಘ್ನೇಶ್ವರ ಒಳ್ಳೆಯದನ್ನು ಮಾಡಲಿ. ಭಾಳ ವಿಶೇಷತೆ ಏನಂತ ಹೇಳಿದ್ರೆ, ನಮ್ಮ ಬಾಬು ಅತ್ತಿಬೆಲೆ ಪುರಸಭಾ ಸದಸ್ಯರು, ನಮ್ಮ ಮೆಚ್ಚಿನ ನಾಯಕರಾದಂಥ ದೇವರಾಜ್ ಅವರ ಸುಪುತ್ರರು, ನನ್ನ ಮೆಚ್ಚಿನ ಸಹೋದರರಾದಂಥ ನಮ್ಮ ಬಾಬು ಅವರು, ODR ಬಾಬು ಅವರವರ ನೇತೃತ್ವದಲ್ಲಿ ಹಲವಾರು ವರ್ಷಗಳಿಂದ ಈ ಗಣೇಶ ಹಬ್ಬವನ್ನು ವಿಶೇಷವಾಗಿ ವಿಶಿಷ್ಟವಾಗಿ ಆಚರಣೆ ಮಾಡ್ತಿದ್ದಾರೆ. ಬಹುಶಃ ನಾನು ನೋಡ್ದಂಗೆ ಬೆಂಗಳೂರು ನಗರ ಜಿಲ್ಲೆಯಲ್ಲೇ ಯಾರೂ ಕೂಡ ಇಷ್ಟೊಂದು ವೈಭವಿತವಾಗಿ ವಿಜೃಂಭಣೆಯಾಗಿ ಆಚರಣೆ ಮಾಡಿದ್ದು ನಾನಂತೂ ನೋಡಲಿಲ್ಲ. ಅಂಥ ಒಂದು
ವೈಭವದ ವಿಘ್ನೇಶ್ವರನ ಹಬ್ಬವನ್ನು ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಆಚರಣೆ ಮಾಡ್ತಿದ್ದಾರೆ. ಆ ಭಗವಂತ ವಿಘ್ನೇಶ್ವರ ನಮ್ಮ ಬಾಬು ಅವರಿಗೆ ಮತ್ತು ಅವರೆಲ್ಲ ತಂಡಕ್ಕೆ ಒಳ್ಳೆಯದನ್ನು ಮಾಡಲಿ. ಮತ್ತು ಇವತ್ತಿನ ವಿಶೇಷದ ದಿನವಾದಂಥ ಇವತ್ತು ವಿಶೇಷ ಪೂಜೆಯನ್ನು ಹಮ್ಮಿಕೊಂಡಿರ್ತಕ್ಕಂಥ ಮಹಾನ್ ಅವರ ತಂಡಕ್ಕೆ ಮತ್ತು ಇವತ್ತು ಅನೇಕ ಅತಿಥಿಗಳನ್ನು ಆಹ್ವಾನಿಸಿ ಅವರಿಗೆ ಒಂದು ಭಗವಂತನ ಕೃಪೆಗೆ ಪಾತ್ರವಾಗುವಂಥ ಒಂದು ಪೂಜೆಯನ್ನು ಮಾಡಿರ್ತಕ್ಕಂಥ ಮಹಾನ್ ಅವರಿಗೆ ಮತ್ತು ಅವರೆಲ್ಲ ಗೆಳೆಯರ ಬಳಗಕ್ಕೆ ಧನ್ಯವಾದಗಳು. ನಾನು ಆ್ಯಕ್ಚುಲಿ ನಮ್ಮ ಒಡೆಯರ್ ಬಾಬು ಬಗ್ಗೆ ಅನೇಕ ವರ್ಷಗಳಿಂದ ಯಾವುದಾದ್ರೂ ವೇದಿಕೆ ಸಿಕ್ಕಿದ್ರೆ ಹೇಳಬೇಕು ಅಂದ್ಕೊಂಡಿದ್ದೆ. ಅಷ್ಟು ಅಚ್ಚುಕಟ್ಟಾಗಿ ಈ ಒಂದು ಹಬ್ಬವನ್ನು, ವಿಘ್ನೇಶ್ವರನ ಹಬ್ಬವನ್ನು, ಗಣಪತಿ ಹಬ್ಬವನ್ನು, ವಿದ್ಯಾಗಣಪತಿಯ ಹಬ್ಬವನ್ನು ಭಾಳ ವಿಶೇಷವಾಗಿ ಆಚರಣೆ ಮಾಡ್ತಾರೆ. ಬಹುಶಃ ಭಗವಂತನ ಕೃಪೆ ಅವರ ಮೇಲೆ ಇರೋದರಿಂದ, ಅವರ ಎಲ್ಲ ಬಳಗದ ಮೇಲೆ ಇರತಕ್ಕಂಥ ಅವರ ಎಲ್ಲ ಗೆಳೆಯರ ಬಳಗದ ಮೇಲೆ ಇರುವುದರಿಂದ ಈ ಒಂದು ಹಬ್ಬವನ್ನು ಇಷ್ಟು ಚೆನ್ನಾಗಿ ಆಚರಣೆ ಮಾಡ್ತಾರೆ. ಈ ಒಂದು ಹಬ್ಬಕ್ಕೆ ಬಹುಶಃ ಸಾವಿರಾರು ಸಂಖ್ಯೆಯಲ್ಲಿ ಈ ಜನ ಈ ಒಂದು ಸ್ಥಳಕ್ಕೆ ಬಂದು ಆ ಒಂದು ಭಗವಂತನ ಕೃಪೆಗೆ ಪಾತ್ರ ಆಗ್ತಾರೆ. ಅದಕ್ಕೆ ಮೂಲ ಕಾರಣ ನಮ್ಮ ಒಡೆಯರ್ ಬಾಬು ಅವರು. ಅವರಿಗೆ ಇನ್ನೂ ಒಳ್ಳೆಯದಾಗಲಿ, ಆ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಕಾಪಾಡಲಿ. ಅವರಿಗೆ ಆಯುರ, ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಸುಖ, ಶಾಂತಿ ಅವ್ರಿಗೂ ಕೊಡಲಿ, ಅವರ ಕುಟುಂಬ. ಈ ದಿನ ಏನು ಬಹಳ ಆನೇಕಲ್ ತಾಲೂಕಲ್ಲೇ ಬಹಳ ಅತ್ಯಂತ ವಿಜೃಂಭಣೆಯಾದಂಥ ಒಂದು ಗಣೇಶನ ಉತ್ಸವ ಇದು. ಇವತ್ತು ಈ ಅತ್ತಿಬೆಲೆನಲ್ಲಿ ಕಳೆದ 26 ವರ್ಷಗಳಿಂದ, ಈಗ ನಮ್ಮ ಸಹೋದರ ಅಂತ ಬಾಬುರವರಿಗೆ ಒಂದು 35 ವರ್ಷ ಇರಬೇಕು ಅನಿಸುತ್ತೆ, ಮೋಸ್ಟ್ ಅಷ್ಟೇ, 40 ವರ್ಷನಾ. ಬಟ್ ಯುವಕರಾಗಿ ಇನ್ನೂ ಚಿಕ್ಕ ಹುಡುಗನಂಗೆ ಆ ಗಣೇಶನ ಅನುಗ್ರಹದಿಂದ ಇನ್ನೂ ಹೆಂಗಾಗಿದ್ದಾರೆ. ಕಳೆದ 26 ವರ್ಷದಿಂದ ಈ ಥಿಯೇಟ್ರ್ ಬೀದಲ್ಲಿ ನಮ್ಮ ಅತ್ತಿಬೆಲೆಯ ಎಲ್ಲ ಸಮುದಾಯದ ನಾಯಕರಾದಂತಹ ನಮ್ಮ ದೇವರಾಜಣ್ಣವರ ಸುಪುತ್ರರಾದಂಥ ನಮ್ಮ ಮೆಚ್ಚಿನ ಪ್ರೀತಿಯ ಕಿರಿಯ ಸೋದರ ಬಾಬು ಮತ್ತು ಅವರ ತಂಡ ಭಾಳ ಭಕ್ತಿಪೂರ್ವಕವಾಗಿ, ಭಾಳ ಅಚ್ಚುಕಟ್ಟಾಗಿ, ಭಾಳ ವಿಜೃಂಭಣೆಯಿಂದ ತನ್ನ ಸ್ವಂತ ಕೈಗಳಿಂದ ಹಾಕೊಂಡು ಮಾಡ್ತಾಯಿದ್ದಾರೆ ಕಳೆದ 26 ವರ್ಷಗಳಿಂದ. ಈ ವರ್ಷ ಭಾಳ, ನಾನು ಇಡೀ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಇಂಥ ಅದ್ಭುತವಾದಂಥ ಭಾಳ ವಿಶಿಷ್ಟವಾದಂಥ ಗಣೇಶ. ಈ ಗಣೇಶ ಅಂದರೆ ಬೇರೆ ವಿನಾಯಕನ ಕೊಡಿಸಿಲ್ಲ ಇವರು. ಈ ಕೈಲಾಸ ಮತ್ತು ವೈಕುಂಠ ಎರಡು ಒಟ್ಟಿಗಿದ್ರೆ ಎಷ್ಟು ಸೌಂದರ್ಯವಾಗಿರುತ್ತೆ, ಎಷ್ಟು ಅದ್ಭುತವಾಗಿರುತ್ತೆ, ಎಷ್ಟು ಸಂತೋಷ ಸಡಗರವಾಗಿರುತ್ತೆ, ಅಷ್ಟು ಚೆನ್ನಾಗಿದೆ. ಯಾಕೆ ನಾನು ಕೈಲಾಸ ಮತ್ತು ವೈಕುಂಠ ಅಂತ ಹೇಳ್ತೇನೆ ಅಂದರೆ, ನೀವು ಬಂದ ತಕ್ಷಣ ಅಲ್ಲಿ ತಿರುಪತಿ ದರ್ಶನ ತೋರಿಸಿದ್ರು ಅಲ್ಲಿ ನಮ್ಮ ಬಾಲಾಜಿನ, ಈ ಕಡೆ ಬಂದರೆ ಉಗ್ರ ನರಸಿಂಹ, ಈ ಕಡೆ ಅಂದರೆ ಗಣೇಶ ಭಾಗಶಃ ನಿಜವಾದ ದೇವರು ಗಣೇಶ ಏನಾದರೂ ಪ್ರತ್ಯಕ್ಷ ಆಗಿ ಬಂದರೆ ಇಷ್ಟು ಸಡಗರವಾಗಿ ಕಾಣ್ತಾರ ಇಲ್ಲ. ನಮ್ಮ ಬಾಬು ಅವ್ರ ತಂಡ ಮಾಡಿರ್ತಕ್ಕಂಥ ಗಣೇಶ ನಿಜವಾಗ್ಲೂ ಕೂಡ ಎಲ್ಲರ ಮನಸ್ಸು ಸೊರೆಗೊಳ್ತಾ ಇದೆ. ಅಷ್ಟು ಭಕ್ತಿಪೂರ್ವಕವಾಗಿ ಮಾಡಿದ್ದಾರೆ, ಅಷ್ಟು ಒಗ್ಗಟ್ಟಾಗಿ ಮಾಡಿದ್ದಾರೆ. ನಾನಂತೂ ಭಾಳ ಪ್ರೌಢಮೆಯಾಗಿ ಬಹಳ ಸಂತೋಷವಾಗಿ ಹೇಳ್ತಾನೆ, ಇದು ನಮ್ಮ ಅತ್ತಿಬೆಲೆಗೆ ಒಂದು ಕಿರೀಟದಾಯಕವಾದಂಥ ಗಣೇಶ. ಈ ಬಾಬುರವರು ಕಳೆದ 26 ವರ್ಷನ ಮಾಡ್ಕೊಂಡ್ಬಂದರೆ ಈ ಸಾರಿ 20 ಅಡಿ ಗಣೇಶ. ಬಾಬಾ ಅವ್ರಿಗೆ ಇಲ್ಲಿ ಜಾಗ ಸಾಲಿಲ್ಲ ಅನ್ಸುತ್ತೆ, ಇಲ್ಲಾಂದ್ರೆ 50 ಗಣೇಶ ಕುಣಿಸ್ಬಿಡೋರು ಅವರು, ಇಕ್ಕೋಕ್ಕಾಗೋದಿಲ್ಲ. ಅದೇ ಹೇಳ್ತಾ ಇದ್ದೀನಿ, ಏನು ಅದ್ಭುತ ಇದು, ಸೌಂದರ್ಯ ಇದು, ಕಣ್ಮನ ಸೆಳೀತಾ ಇದೆ. ಒಂದೊಂದು ಏನು ವಾಲ್ಗಳು ಕಟ್ಟಿದ್ದಾರೆ, ಅದ್ರ ಅಲಂಕಾರ ಏನಿದೆ ನಿಜವಾಗ್ಲೂ ಕೈಲಾಸನ ಇಲ್ಲ ವೈಕುಂಠನ ಇಲ್ಲ ಎರಡೂ ಸೇರಿರತಕ್ಕಂಥ ಒಂದು ದರೆ ತಂದಿದ್ದಾರೆ. ಅವ್ರಿಗೆ ಅವ್ರ ತಂಡಕ್ಕೆ ಎಲ್ರಿಗೂ, ವಿಶೇಷವಾಗಿ ಪೂಜಾರಿ ನಮ್ಮ ಮಾಮ, ಏನು ನಿಮ್ಮ ಹೆಸರು? ಶ್ರೀನಿವಾಸ ಅಯ್ಯಂಗಾರು. ಅವರು ನಿಜವಾಗ್ಲೂ ಕೂಡ ಈ ಅತ್ತಿಬೆಲೆಯಲ್ಲಿ ಈ ಥಿಯೇಟ್ರ್ ರೋಡಲ್ಲಿ ಗಣೇಶ ಕುಡಿದಾಗಂತ ಅವರ ಗಣೇಶನ ಕರ್ಕೊಂಡು ಬಂದುಬಿಟ್ಟಿದ್ದಾರೆ. ಅವ್ರಿಗೂ ಅವ್ರ ಕುಟುಂಬ ಒಳ್ಳೆಯದಾಗಲಿ. 50 ವರ್ಷದಿಂದ ಈ ಗಣೇಶ ದೇವಸ್ಥಾನದಲ್ಲಿ ಪೂಜಾರಿಯಾಗಿದ್ದಾರೆ. ಇವತ್ತು ನಮ್ಮ ಗೆಳೆಯರಾದಂಥ ಕನ್ನಡ ಜಾಗೃತಿ ವೇದಿಕೆ ರಾಜ್ಯಾಧ್ಯಕ್ಷರಾದಂಥ ನಮ್ಮ ಸುಪುತ್ರರು ಮಹಾನ್ ಅವರ ಒಂದು ಪೂಜೆ ಇಟ್ಕೊಂಡಿದ್ದರು. ಆ ಪೂಜೆಗೆ ನಾವೆಲ್ಲ ಬಂದಿದ್ದೀವಿ. ಇಡೀ ಅತ್ತಿಬೆಲೆಯಲ್ಲಿರ್ತಕ್ಕಂಥ ಎಲ್ಲ ಯುವಕರಿಗೆ ಮತ್ತು ಎಲ್ಲ ಹಿರಿಯ ಕಿರಿಯರಿಗೆ ಈ ಗಣೇಶ, ಈ ಹಸನ್ಮುಖಿ ಗಣೇಶ, ಈ ವಿಘ್ನ ವಿನಾಯಕ ಗಣೇಶ, ಈ ಶತ್ರು ವಿನಾಶ ಗಣೇಶ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ಜೊತೆಗೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ ಅತ್ಯಂತ ವಿಜೃಂಭಣೆಯಿಂದ ಮತ್ತು ಅದ್ಭುತವಾದಂಥ ಅಲಂಕಾರೀಕೃತವಾದಂಥ ಗಣೇಶನ ಇಡ್ತಕ್ಕಂಥ ಶಕ್ತಿ ನಮ್ಮ ಬಾಬು ಮತ್ತು ಅವರ ತಂಡದಾಗಂಥ ಅತ್ತಿಬೆಲೆ ಥಿಯೇಟ್ರ್ ಬೀದಿ ವಿನಾಯಕ ಗೆಳೆಯರ ಬಳಗಕ್ಕೆ ಭಗವಂತ ತಂದೆ ಈಶ್ವರ, ಪಾರ್ವತಿ, ಗಣೇಶ ಎಲ್ಲರೂ ಕೂಡ ತಾಯಿ ಪಟಾಲಮ್ಮನ್ನು ಸಹ ಅವ್ರಿಗೆ ಒಳ್ಳೇದು ಮಾಡಲಿ. ಅವ್ರ ಅತ್ತಿಬೆಲೆಯಲ್ಲಿ ವಿಘ್ನೇಶ್ವರನ ಇದು ಜಾತ್ರೆನೇ ಅನ್ಕೋಬೋದು.
ಯಾಕಂದರೆ 26 ವರ್ಷದಿಂದ ಸತತ 26 ವರ್ಷಗಳಿಂದ ಬಾಬು ಅವರ ತಂಡ ಶ್ರೀನಿವಾಸ್, ರಘು, ದಶರಥ್ ಅವರು ಇವರೆಲ್ಲ ಸೇರಿಕೊಂಡು ಒಟ್ಟಾಗಿ ಭಾಳ ವಿಜೃಂಭಣೆಯಿಂದ ಅದ್ಧೂರಿಯಾಗಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾನು ಇಡೀ ಆನೇಕಲ್ ತಾಲೂಕಲ್ಲಿ ಈ ಥರ ನಾನು ಎಲ್ಲಿ ನೋಡಲೇ ಇಲ್ಲ. ಯಾಕಂತ ಹೇಳಿದ್ರೆ ಅಷ್ಟು ವಿಶೇಷವಾಗಿ ವಿಶಿಷ್ಟವಾಗಿ ಶ್ರದ್ಧೆ ಭಕ್ತಿಯಿಂದ ಎಲ್ಲಾದರೂ ಮಾಡ್ತಾರೆ ಅಂದರೆ ಅತ್ತಿಬೇಲೆಯಲ್ಲಿ ಥಿಯೇಟ್ರ್ ಬೀದಿಯಲ್ಲಿ ಇದು ಒಂದೇ ಜಾಗದಲ್ಲಿ. ಯಾಕಂದರೆ ಭಾಳ ಹಲವಾರು ಕಡೆ ನೋಡಿದ್ದೀನಿ ನಾನು ಯಾವ್ಯಾವ ರೀತಿ ಹಬ್ಬದ ಆಚರಣೆ ಮಾಡ್ತಾರೆ ಅಂದರೆ. ಆದರೆ ಇಲ್ಲಿ ಪ್ರಸಿದ್ಧವಾಗಿದೆ. ತಿರುಪ್ತಿನಲ್ಲಿ ಹೆಂಗೆ ಜನ ಬರ್ತಾ ಇದ್ದಾರೋ ಹೋಗ್ತಾ ಇದ್ದಾರೋ ಅದೇ ರೀತಿ ವಿಜೃಂಭಣೆಯಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ ದೇವರು ವಿಘ್ನೇಶ್ವರ ಇವರಿಗೆ ಆರೋಗ್ಯ ಕೊಟ್ಟು ಇನ್ನು 100 ಕಾಲ ವರ್ಷ ಇದೇ ರೀತಿ ಇದನ್ನು ನಡ್ಸ್ಕೊಂಡು ಹೋಗ್ಲಿ ಅಂತ. ಅತ್ತಿಬೆಲೆಯಲ್ಲಿರೋ ನಮ್ಮ ವಿನಾಯಕ ಗೆಳೆಯರ ಬಳಗದಿಂದ ಒಂದು ಕಾಲ್ ಬಂತು, ಬರಲೇಬೇಕು ಈ ವರ್ಷದ ಗಣೇಶೋತ್ಸವ ಅಂತ. ಯಾಕಂದರೆ ಮೊದಲನೇ ಸರಿ ನಾನು ಬರ್ತಿರೋದು ಅತ್ತಿಬೆಲೆ ಗಣೇಶ. ಯಾಕಂದರೆ ನಮ್ಮ ಸುತ್ತಮುತ್ತ ನಾರ್ತು ನಮ್ಮ ಕಡೆ ಏನು ಹೆಬ್ಬಾಳ, ಆ ಕಡೆ ಈ ಕಡೆ ಏನಿದೆ ಸುತ್ತಮುತ್ತ ಎಲ್ಲ ಕಡೆ ಹೋಗ್ತಿದ್ವಿ. ಇದು ಮೊದಲನೇ ಸರಿ ನನಗೆ ಮಾನವರು ಕಾಲ್ ಮಾಡಿ ಹೇಳಿದಾಗ ಖಂಡಿತವಾಗ್ಲೂ ಬರ್ತೀನಿ ಅಂತ ಹೇಳಿದೆ. ಹೇಳಿದ ಟೈಮ್ಗೆ ಕರೆಕ್ಟಾಗಿದ್ವಿ. ತುಂಬ ಖುಷಿ ಆಯಿತು. ಇಷ್ಟು ದೊಡ್ಡ ಗಣೇಶ ನೋಡಿ ತುಂಬ ಖುಷಿ ಆಗಿದೆ. ಇಂಥ ಒಂದು ಚಿಕ್ಕ ರೋಡಲ್ಲಿ ತುಂಬ ಯೂಸಾಗಿ ಇಷ್ಟು ದೊಡ್ಡದಾಗಿ ಲೈಟಿಂಗ್ಸ್ ಎಲ್ಲ ಹಾಕಿ ಇಷ್ಟು ದೊಡ್ಡ ಗಣೇಶ ಕುಣಿಸಿದಾರಲ್ಲ, ಇದಕ್ಕೆಲ್ಲ ಯಂಗ್ಸ್ಟರ್ಸ್ಗಳು ಸಪೋರ್ಟ್ ಮಾಡಿದ್ದಾರೆ. ಅದಕ್ಕೆ ತುಂಬ ಖುಷಿ ಆಗ್ತಿದೆ. ಬಾಬಣ್ಣ ಕರೆದಿದ್ದಕ್ಕೆ ಒಳ್ಳೇದಾಗಲಿ ಅಣ್ಣ. ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಹಿಂದೆ ನಾವಿರ್ತೀವಿ, ನಮ್ಮ ಸಪೋರ್ಟಿಗೆ ನೀವಿರಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಎಲ್ರಿಗೂ ಒಳ್ಳೆಯದು. ಅತ್ತಿಬೆಲೆ ಅಂದರೆ 2ನೇ ಗಣೇಶ ಇವತ್ತು. ಇನ್ನು ಸುತ್ತಮುತ್ತ ಎಷ್ಟು ಗಣೇಶ ಇದೆ ಎಲ್ಲ ಕಡೆ ವಿಸಿಟ್ ಮಾಡ್ತೀವಿ. ತುಂಬ ಖುಷಿ ಆಗ್ತಿದೆ. ಪ್ರತಿ ಗಣೇಶ ಹೋಗ್ತಿದ್ರು ಒಂದೊಂದು ಗಣೇಶ ಒಂದೊಂದು ಲೈಟಲ್ಲಿದೆ, ಸಕ್ಕದಾಗಿ ಕಾಣಿಸ್ತಿದೆ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಜನ ಸೇರಿದ್ದಾರೆ. ಎಲ್ಲ ಕಡೆ ಅನಾದಾನ ಮಾಡ್ತಿದ್ದಾರೆ. ನಮ್ಮ ಜನ ಅವರದವರು ಕರೆದ ತಕ್ಷಣ ಬಂದಿದ್ದೆವು. ಈ ಒಂದು ಅಂದರೆ ಎಲ್ಲ ಅವರ ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲ ಯಂಗ್ಸ್ಟರ್ಸ್ಗಳು ಎಲ್ಲ ಸೇರಿ ಮಾಡ್ತಿರೋಂಥದ್ದು. ಯಾಕಂದರೆ ಅವರೆಲ್ಲ ಸಪೋರ್ಟ್ ನಮ್ಗೆ ಇರಬೇಕು ಮುಂದಿನ ದಿವಸಗಳಲ್ಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ಚೆನ್ನಕೇಶ್ವರ ಸ್ನೇಹ ಸಮಿತಿಯವರು 34ನೇ ವರ್ಷದ ಚೆನ್ನಕೇಶ್ವರ ವಿನಾಯಕ ಗೆಳೆಯರ ಬಳಗ ಅವರು 34ನೇ ವರ್ಷದ ಗಣೇಶೋತ್ಸವ ಒಳ್ಳೆಯದಾಗಲಿ. ಇನ್ನು ಮುಂದಿನ ದೊಡ್ಡ ಗಣೇಶ ಕುಣಿಸ್ತಾ ಇರಲಿ. ಇನ್ನು ಈ ಒಂದು ಪವರ್ ಏನಿದೆ ಜಾಸ್ತಿ. ಗಣೇಶನ ತೊಗೊಂಬರ್ಬೇಕಾದ್ರೆ ಅದ್ದೂರಿಯಾಗಿ ಫುಲ್ ಗ್ರ್ಯಾಂಡಾಗಿ ಇಡೀ ಏನೋ ಅತ್ತಿಬೆಲೆನಲ್ಲಿ ಯಾರೂ ಮಾಡಿರಲಿಲ್ಲ. ಆ ಥರ ಒಂದು ಪ್ರೊಸೆಷನ್ ಮಾಡಿಕೊಂಡು ಕರ್ಕೊಂಬಂದಿದ್ದಾರೆ. ಇದಕ್ಕೆ ನನ್ನ ಬ್ರದರ್ ಅಂತ ಇಲ್ಲ ಹೇಳಿದೆ ಆಲ್ರೆಡಿ ಹೇಳಿದೆ. ಬ್ರದರ್ ಕರೆದ ತಕ್ಷಣವೇ ಬಂದಿದ್ದು. ತುಂಬ ಖುಷಿ ಅನಿಸ್ತು. ನಿಮ್ಮೆಲ್ಲರ ಏನಂತಾರೆ ದೇವರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ನಮಸ್ಕಾರ. ಇವತ್ತು ನಮ್ಮ ಪ್ರೀತಿಯ ರಕ್ಷಕರು ಇವತ್ತು ನಮ್ಮ ಅತ್ತಿಬೆಲೆಗೆ ಬಂದಿದ್ದರು, ನಮ್ಮ ಆನೇಕಲ್ ತಾಲೂಕಿಗೆ. ಬಹುಮುಖ್ಯವಾಗಿ ಇವತ್ತು ನಮ್ಮ ಮನೆಗೆ ಬಂದಿದ್ದಾರೆ. ಬಹಳ ಅಂದರೆ ಬಹಳ ಸಂತೋಷ. ಅವ್ರ ಬಗ್ಗೆ ನಾಡಿನ ಜನತೆಗೆ ಎಲ್ರಿಗೂ ಗೊತ್ತಿರಲೇಬೇಕು. ಅವರಾಗಲಿ ಅವ್ರ ಕುಟುಂಬದವರಾಗಲಿ, ಸರಳತೆಗೆ ಇನ್ನೊಂದು ಹೆಸರು ಅವ್ರ ಕುಟುಂಬ. ಇವತ್ತು ಏನೋ ಒಂದು ಅಪೇಕ್ಷೆ ಇಲ್ದಿರನೇ ಸುಮಾರು 6:30-7 ಗಂಟೆಗೆ ಅತ್ತಿಬೆಲೆಗೆ ಬಂದಿದ್ದು. ಇವತ್ತು ಆಲ್ಮೋಸ್ಟ್ ಇವಾಗ 10:30 ಇಂದ 11 ಗಂಟೆ ಟೈಮು. 3 ಕಡೆ ಇವತ್ತು ಅತ್ತಿಬೆಲೆಯಲ್ಲಿ ಸಾಕಷ್ಟು ಕಡೆ ಇಟ್ಟಿದ್ದಾರೆ. ಇವತ್ತು ನಮ್ಮ ಥಿಯೇಟ್ರ್ ರೋಡ್ ODR ಬಾಬಣ್ಣ ಆಗಿರ್ಬೋದು, ಅದಾದಮೇಲೆ ಚನ್ನಕೇಶ್ವರನ ದೇವಸ್ಥಾನ ನಮ್ಮ ಜನ ಅಣ್ಣವರು ಮತ್ತು ಅವ್ರ ಸ್ನೇಹಿತರಾಗಿರ್ಬೋದು, ಅದಾದಮೇಲೆ ಸಾಕಷ್ಟು ಕಡೆ ಇವತ್ತು ನಮ್ಮ ಟವರ್ ಫೀಲ್ಡ್ ಬಾಯ್ಸು, ನಮ್ಮ ಜೇಸಿ, ನಮ್ಮ ಲೋಕಿ, ನಮ್ಮ ಸ್ಯಾಂಡಿ, ನಮ್ಮ ಮಾನಸು, ಸಾಕಷ್ಟು ಜನರಿದ್ದಾರೆ. ಆದರ್ಶು, ಅಂಕುಶು, ಈ ಥರ ಹೆಸರುಗಳು ಯಾರದೇ ಮಿಸ್ ಆಗಿದ್ರು ಕ್ಷಮೆ ಇರಲಿ. ಇವರೆಲ್ಲರೂ ಸಹ ಬಹಳ ಅದ್ಭುತವಾಗಿ ಒಂದು ಕಾರ್ಯಕ್ರಮನ ಮಾಡಿದರು. ಅವ್ರಿಗೆ ಆ್ಯಕ್ಚುಲಿ ನಾನು ಹೇಳಿರಲಿಲ್ಲ 3 ಕಡೆ ಗಣೇಶ ಈ ಒಂದು ಹಬ್ಬ ಮಾಡ್ತಾಯಿದ್ದಾರೆ, ಆ 3 ಕಡೆ ಭೇಟಿ ಮಾಡಬೇಕಂತ ಅವ್ರಿಗೇನು ನಾನು ಹೇಳಿರಲಿಲ್ಲ. ಪಾಪ ಸ್ಪಾಟಲ್ಲಿ ಬಂದಿದ್ದ ತಕ್ಷಣ ಬ್ರದರ್ ಈ ಥರ ಇದೆ, ನೀವು 3 ಕಡೆ ಬರಬೇಕಂತ ನೋ ಪ್ರಾಬ್ಲಮ್ ನಾನು ಬರ್ತೀನಿ ಅಂತೇಳಿ ಬಂದರು. ಅದರಲ್ಲೇ ಗೊತ್ತಾಗುತ್ತೆ ಅವ್ರು ಎಷ್ಟು ಸಿಂಪ್ಲಿಸಿಟಿ ಆಗಿದ್ದಾರೆ. ಅದಾದಮೇಲೆ ಹುಡುಗರಿಗಾಗಲಿ ಜನಸಾಮಾನ್ಯರಿಗಾಗಲಿ ಅವ್ರ ಮೇಲೆ ಇರೋವಂಥ ಕಾಳಜಿ ಗೊತ್ತಾಗುತ್ತೆ. ಇವತ್ತು ನಮ್ಮ ಅತ್ತಿಬೆಲೆಯಲ್ಲಿ ಬಹಳ ಒಗ್ಗಟ್ಟಾಗಿ ಎಲ್ಲ ಕಡೆನೂ ಸುಮಾರು ಒಂದು 20-25 ಕಡೆ ಬಹಳ ವಿಜೃಂಭಣೆಯಾಗಿ ಒಂದು ಗಣೇಶ ಉತ್ಸವವನ್ನು ಮಾಡಿದ್ದಾರೆ. ಥಿಯೇಟ್ರ್ ರೋಡ್ ಗಣೇಶ ಆಗಿರ್ಬೋದು, ಚನ್ನಕೇಶ್ವರನ ದೇವಸ್ಥಾನದಾಗಿರ್ಬೋದು, ಅದಾದಮೇಲೆ ಟವರ್ ಫೀಲ್ಡ್ ಆಗಿರ್ಬೋದು, ಪೋಸ್ಟ್ ಆಫೀಸ್ ಗಣೇಶ ಆಗಿರ್ಬೋದು, ಅದಾದಮೇಲೆ ನಮ್ಮ ಧನು ಆಗಿರ್ಬೋದು ಕೋಟೆ ಬೀದಿಯಲ್ಲಿ, ಅದಾದಮೇಲೆ AD ಕಾಲೋನಿಯಲ್ಲಿ ಆಗಿರ್ಬೋದು, ಅದಾದಮೇಲೆ ಸಾಕಷ್ಟು ಕಡೆ ನಮ್ಮ ಅತ್ತಿಬೆಲೆಯಲ್ಲಿ ವಿವಿಧ ಭಾಗಗಳಲ್ಲಿ, ಅದಾದಮೇಲೆ ನಮ್ಮ ಮುನೇಶ್ವರನ ದೇವಸ್ಥಾನ ಹತ್ರ ಆಗಿರ್ಬೋದು, ಸಾಕಷ್ಟು ಕಡೆ ಇವತ್ತು ನಮ್ಮ ಕಾಲೋನಿಗಳಲ್ಲಾಗಿರ್ಬೋದು, ನಮ್ಮ ಅಂಬೇಡ್ಕರ್ ಕಾಲೋನಿಗಳಲ್ಲಾಗಿರ್ಬೋದು, ಸಾಕಷ್ಟು ಕಡೆ ಭಾಳ ಅರ್ಥಪೂರ್ಣವಾಗಿ ಒಂದು ಗಣೇಶ ಹಬ್ಬನ ನೋಡಿದ್ರಿ. ಬರೀ ಗಣೇಶ ಹಬ್ಬನ ಕೂರಿಸ್ಬಿಟ್ಟು ಬರೀ ಬಿಡೋದು ಅದಲ್ಲದೆ ಒಂದಷ್ಟು ಜನಸಾಮಾನ್ಯರಿಗೂ ಉಪಯೋಗ ಆಗೋಂಥ ಕೆಲಸ ಇವತ್ತು ಇವರೆಲ್ಲ ಮಾಡಿದ್ದಾರೆ. ಸುಮಾರು 20-25 ವರ್ಷಗಳಿಂದ, ಕೆಲವೊಬ್ಬರು 5-6 ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಮ್ಮದು ಒಂದು ಅಖಿಲ ಕರ್ನಾಟಕ ಧ್ರುವ ಸರ್ಜಾ ಅಭಿಮಾನಿಗಳ ಸಂಘದ ಒಬ್ಬ ರಾಜ್ಯಾಧ್ಯಕ್ಷನಾಗಿ ಇವತ್ತು ನಾವು ಒಂದು ಪೂಜೆನ ಕೊಟ್ವಿ ಈ 3 ಕಡೆ. ಥಿಯೇಟ್ರ್ ರೋಡ್ ಗಣೇಶ ಆಗಿರ್ಬೋದು, ಚನ್ನಕೇಶ್ವರನ ದೇವಸ್ಥಾನ ಆಗಿರ್ಬೋದು, ಅದಾದಮೇಲೆ ಟವರ್ ಫೀಲ್ಡ್ ಗಣೇಶ ಆಗಿರ್ಬೋದು. ಟವರ್ ಫೀಲ್ಡಲ್ಲಂತೂ ಸುಮಾರು 1,500 ಜನಕ್ಕೂ ಹೆಚ್ಚಾಗಿ ಜನ ಬಂದಿದ್ರು. ಊಟದ ವ್ಯವಸ್ಥೆ ಆಗಿತ್ತು. ಇದೇ ರೀತಿ ಇನ್ನು ಮುಂದಿನ ದಿನಗಳಲ್ಲೂ ಸಹ ಧ್ರುವಣ್ಣವ್ರ ಹೆಸರಲ್ಲಾಗಿರ್ಬೋದು, ಅವ್ರ ಕುಟುಂಬದ ಹೆಸರಲ್ಲಾಗಿರ್ಬೋದು, ಚಿರುವಣ್ಣವ್ರ ಹೆಸರಲ್ಲಾಗಿರ್ಬೋದು, ಇದೇ ಥರ ನಾವು ಸಮಾಜಮುಖಿ ಕೆಲಸನ ಮಾಡ್ಕೊಂಡು ಹೋಗ್ತೀವಿ.
ಇವತ್ತು ಬರೀ ಇವ್ರು ಮಾಡಿರೋದು ಗಣೇಶ ಹಬ್ಬ, ಅದರಲ್ಲಿ ನಾವು ಪೂಜೆ ಕೊಟ್ಟು ಒಂದಷ್ಟು ಆ ದೇವರ ಒಂದು ಕೃಪೆಗೆ ನಾವು ಪಾತ್ರರಾದರೆ, ಬಹುಮುಖ್ಯವಾಗಿ ಈ ಕಾರ್ಯಕ್ರಮ ಇಷ್ಟೊಂದು ವಿಶೇಷವಾಗಿ ವಿಜೃಂಭಣೆಯಾಗಿ ಬರೋದಕ್ಕೆ ಕಾರಣನೇ ನಮ್ಮ ರಕ್ಷಕವರು. ಅವ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಿನ ಜನತೆ ಆಗಿರಲಿ, ನಮ್ಮ ಅತ್ತಿಬೆಲೆ ಹೋಬಳಿಯಲ್ಲಾಗಿರಲಿ, ಎಸ್ಪೆಷಲಿ ಇಲ್ಲಿ ಎಲ್ಲ ಕಲಾವಿದರ ಅಭಿಮಾನಿಗಳು ಇದ್ದಾರೆ. ಇವ್ರು ಎಲ್ರಿಗೂ ಬಹಳ ಹತ್ರ ಪ್ರಿಯ ಇವರು. ನೆಕ್ಸ್ಟು ಇವರು ಒಂದು ಬೆಳ್ಳಿ ತೆರೆಯಲ್ಲಿ ದೊಡ್ಡ ಪರದೆಯಲ್ಲಿ ಕಾಣಿಸ್ಲಿ ಅನ್ನೋದೇ ನಮ್ಮದೆಲ್ಲ ಬೈಕೆ. ಒಂದು ಬ್ಲಾಕ್ ಬಸ್ಟರ್ ಸಿನಿಮಾನ ಓಪನಿಂಗ್ ಮುಖಾಂತರ ಕೊಡಲಿ, ಇನ್ನೊಬ್ಬ ಹೀರೋನ ಇವ್ರ ಮುಖಾಂತರ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬುಲೆಟ್ ಪ್ರಕಾಶ್ ಅವರು ಕೊಟ್ಟಿದ್ದಾರೆ. ಆ ಒಂದು ಕೊಡುಗೆ ಅವ್ರ ಕುಟುಂಬಕ್ಕೆ ಅದು ಇದ್ದೇ ಇರುತ್ತೆ. ಇವ್ರದ್ದೊಂದು ಸಿನಿಮಾಗೆ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಭಾಳ ಅದ್ಧೂರಿಯಾಗಿ ಇವರೊಂದು ಸಿನಿಮಾನ ನಾವು ಥಿಯೇಟ್ರ್ಗಳಲ್ಲಿ ನೋಡೋದಕ್ಕೆ ಇಷ್ಟಪಡ್ತೀವಿ. ಅದಕ್ಕೆ ಬೆನ್ನೆಲುಬಾಗಿ ಒಬ್ಬ ಸ್ನೇಹಿತನಾಗಿ, ಒಬ್ಬ ಸಹೋದರನಾಗಿ ನಾನು ಮತ್ತು ನಮ್ಮ ಕುಟುಂಬ ಆಗಿರ್ಬೋದು, ನಮ್ಮ ಸ್ನೇಹಿತರುಗಳಾಗಿರ್ಬೋದು, ಅದೇ ರೀತಿ ಅಖಂಡ ಧ್ರುವಣ್ಣನ ಅಭಿಮಾನಿಗಳು ನಾವೆಲ್ಲ ಜೊತೆಯಲ್ಲಿರ್ತೀವಿ. ಮತ್ತೊಮ್ಮೆ ಅತ್ತಿಬೆಲೆ ಗ್ರಾಮಸ್ಥರ ಪರವಾಗಿ, ಅದೇ ರೀತಿ ಎಲ್ಲ ಯುವಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು.